ಓಕೆ. ಸೊ ನಾನೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಬಿಕಾಸ್ ಬರೀ 3 ದಿನ ಅಷ್ಟೇ ಉಳಿದಿದೆ. ಸೊ ಈ ಟೈಮಲ್ಲಿ ಯು ಶುಡ್ ನಾಟ್ ಸ್ಟಡಿ ದ ನ್ಯೂ ಟಾಪಿಕ್ಸ್ ಆರ್ ದ ನ್ಯೂ ಚಾಪ್ಟರ್ಸ್. ಈ ಟೈಮು ರಿವಿಷನ್ಗೋಸ್ಕರ ಯು ಹ್ಯಾವ್ ಟು ರಿವೈಸ್ ಲೈಕ್ ಹೆಲ್ ಬಿಕಾಸ್ ಇಫ್ ಯು ಸ್ಟಾರ್ಟ್ ಲರ್ನಿಂಗ್ ದ ನ್ಯೂ ಕಾನ್ಸೆಪ್ಟ್ಸ್ ಇಟ್ ವೋಂಟ್ ಸ್ಟೇ ಲಾಂಗರ್. ಯಾಕಂದ್ರೆ ಫಸ್ಟ್ ಥಿಂಗ್ ಯು ವೋಂಟ್ ಗೆಟ್ ಟೈಮ್ ನಿಮ್ಗೆ ಜಾಸ್ತಿ ಟೈಮ್ ಸಿಗಲ್ಲ ಟು ರಿವೈಸ್ ದ ಪ್ರೀವಿಯಸ್ ಥಿಂಗ್ಸ್ ಅಂಡ್ ಆಬ್ವಿಯಸ್ಲಿ ದೇರ್ ಆರ್ ಹೈ ಚಾನ್ಸಸ್ ನೀವೇನೇನು ಓದ್ಕೊಂಡಿದ್ದೀರಾ ಅದೆಲ್ಲ ಕೂಡ ಯು ಕ್ಯಾನ್ ಫರ್ಗೆಟ್. ಸೊ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನೀವು ಈಗ ಹೊಸ ಕಾನ್ಸೆಪ್ಟ್ ಅಥವಾ ಏನೋ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರ ಪಿವಾಗ್ಯೂಸ್ ಕೊಟ್ಟು ಅದ್ರ ಮಾಕ್ ಟೆಸ್ಟ್ ಕೊಟ್ಟು ಇದೆಲ್ಲ ಮಾಡ್ಬೇಕಂದ್ರೆ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಅಕಾರ್ಡಿಂಗ್ ಟು ಮೀ ಈಗ ಬೆಸ್ಟ್ ಏನಂದ್ರೆ ಜಸ್ಟ್ ರಿವೈಸ್ ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್ ಥ್ರೂಔಟ್ ದ ಲಾಸ್ಟ್ 2 years. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ರಿವೈಸ್ ಹೈ ವೇಟೇಜ್ ಚಾಪ್ಟರ್ಸ್ ಫಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್ ನ ಮಾಡಿ. ಆಮೇಲೆ ದೇರ್ ಆರ್ ಸಮ್ ಟಾಪಿಕ್ಸ್ ಸಮ್ ಚಾಪ್ಟರ್ಸ್ ಅದನ್ನ ನೀವು ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ 135 ಪ್ಲಸ್ ಮಾರ್ಕ್ಸ್ which I'm telling on the basis of last 10 years of papers, last 10 years of analysis. ಸೊ ಅವು ಚಾಪ್ಟರ್ಸ್ ಎಲ್ಲಿಂದ ಬೇಕಂದ್ರೆ ಯು ಕ್ಯಾನ್ ಜಸ್ಟ್ ವಾಚ್ ದಿಸ್ ವಿಡಿಯೋ. ಯಾಕಂದ್ರೆ ಅಗೇನ್ ಅಂಡ್ ಅಗೇನ್ ಐ ಡೋಂಟ್ ವಾಂಟ್ ಟು ಸೇ ದ ಸೇಮ್ ಥಿಂಗ್ ಬಿಕಾಸ್ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ. ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಫ್ರೀ PDFs ಕೊಟ್ಟಿರ್ತೀನಿ. ಎಲ್ಲ ಫಾರ್ಮುಲಾಸ್ ಜಸ್ಟ್ ಒಂದರಲ್ಲಿ ಬಂಡಲ್ ಆಗಿರುತ್ತೆ. ಸೊ ಜಸ್ಟ್ ಪ್ರಿಂಟ್ ಔಟ್ ತಗೊಂಬೇಡಿ, ನಿಮಗೆ ರಿವೈಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನನ್ನ ಟೈಮಲ್ಲಿ ಹಿಂಗೆ ಯಾರು ಮಾಡಿರಲಿಲ್ಲ. ಸೊ ಈ ಥರ ಗೈಡೆನ್ಸ್ ಈ ಥರ ಮೆಂಟರ್ಶಿಪ್ ನಿಮ್ಗೆ ಬೇಕು. ಆಮೇಲೆ ಇವನ್ ಕಾಲೇಜಲ್ಲಿ ಇವನ್ ಇಂಜಿನಿಯರಿಂಗ್ ಅಲ್ಲಿ ಹೇಗೆ ಮಾಡಬೇಕು, ಕೌನ್ಸಿಲಿಂಗ್ ಅಲ್ಲಿ ಹೇಗೆ ಕುಂದಿರಬೇಕು, ಹೌ ಟು ಗೆಟ್ ದ ಬೆಸ್ಟ್ ಕಾಲೇಜಸ್ ಇವನ್ ಇಫ್ ಯು ಹ್ಯಾವ್ ಅ ಲೋ ರ್ಯಾಂಕ್. ಸೊ ಕೌನ್ಸಿಲಿಂಗ್ದು ಕೂಡ ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರುತ್ತೆ. ಸೊ ಅವೆಲ್ಲ ವಿಡಿಯೋಸ್ ಬರಬೇಕು ಅಂದ್ರೆ ಜಸ್ಟ್ ಸಬ್ಸ್ಕ್ರೈಬ್. ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ಸೊ ಡೂ ಸಬ್ಸ್ಕ್ರೈಬ್, ದಟ್ ವಿಲ್ ಮೋಟಿವೇಟ್ ಮೀ ಟು ಕ್ರಿಯೇಟ್ ಮೋರ್ ವಿಡಿಯೋಸ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ ತುಂಬಾ ಜನ ಈಗ 3000 5000 ಅದು ಕೋರ್ಸಸ್ ಎಲ್ಲ ತಗೋತಾರೆ. ಬಟ್ ನೋ ನೀಡ್ ರೈಟ್ ನಾವು. ಇದು ಲಾಸ್ಟ್ 3 ದಿವಸ, ಇದು ಲಾಸ್ಟ್ 3 days ಅಲ್ಲಿ ನಿಮ್ಗೆ ಏನ್ ಬೇಕಂದ್ರೆ ಯು ನೀಡ್ ಪ್ರಾಪರ್ ಸ್ಟ್ರಕ್ಚರ್. ಹೇಗೆ ಓದ್ಬೇಕು, ಹೌ ಟು ದ ರೋಡ್ ಮ್ಯಾಪ್ ಎವ್ರಿಥಿಂಗ್, ಫ್ರೀ ಮೆಂಟರ್ಶಿಪ್ ಬೇಕು. ದೆನ್ ಯು ನೀಡ್ ಟು ಸಾಲ್ವ್ ಮಾಕ್ ಟೆಸ್ಟ್. ಆಮೇಲೆ ಮಾಕ್ ಟೆಸ್ಟ್ ಬರ್ದ್ಮೇಲೆ ನೀವು ಅನಲೈಸ್ ಮಾಡಬೇಕು ಲೈಕ್ ವೇರ್ ಯು ಆರ್ ಯು ರಾಂಗ್, ಇನ್ ವಿಚ್ ಪಾಯಿಂಟ್ಸ್ ಯು ಆರ್ ವೀಕ್ ಅಂಡ್ ಯು ಹ್ಯಾವ್ ಟು ಇಂಪ್ರೂವ್ ದೋಸ್. ಆಮೇಲೆ ನೀವು ಕುಂತ್ಕೊಂಡು ಮ್ಯಾನುವಲಿ ಮಾಡಕ್ ಹೋದ್ರೆ ಅಬ್ವಿಯಸ್ಲಿ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಅನಲೈಸ್ ಲೈಕ್ ಯಾವ ಕ್ವಶನ್ ಕರೆಕ್ಟ್ ಇದೆ, ಯಾವ್ದು ರಾಂಗ್ ಇದೆ, ಎಲ್ಲಿ ಯಾವ್ಯಾವ ಟಾಪಿಕ್ಸ್ ಅಲ್ಲಿ ನೀವು ಸ್ವಲ್ಪ ವೀಕ್ ಇದ್ದೀರಾ. ಸೊ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಕ್ರ್ಯಾಕ್ ಇಟ್. ಇವರು ಮಾಕ್ ಟೆಸ್ಟ್ ಅದಷ್ಟೇ ಅಲ್ಲದೆ ಫ್ರೀ ಮೆಂಟರ್ಶಿಪ್ ಎರಡು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಇರೋ ಮೆಂಟರ್ಸ್ KCD ಟಾಪರ್ಸ್ ಇದ್ದಾರೆ. ಸೊ ಅವರೇ ನಿಮ್ಗೆ ಎಕ್ಸಾಕ್ಟ್ಲಿ ಹೇಳ್ತಾರೆ ಹೌ ಟು ಸಾಲ್ವ್. ನೀವೇನು ಡೌಟ್ ಕೇಳಿದ್ರು ಅವು ಎಲ್ಲ ಸಾಲ್ವ್ ಮಾಡ್ತಾರೆ. ಲೈಕ್ ದೇರ್ ಇಸ್ ಅ ಸ್ಪೆಷಲ್ ಕಾಲ್, ಗೂಗಲ್ ಮೀಟ್ ಎಲ್ಲ ಆಗುತ್ತೆ. ದೇ ವಿಲ್ ವಾಟ್ ಎವರ್ ಯು ಆಸ್ಕ್ ದೇ ವಿಲ್ ಸಾಲ್ವ್ ಎವ್ರಿಥಿಂಗ್. ಅದಷ್ಟೇ ಅಲ್ಲದೆ ಮಾಕ್ ಟೆಸ್ಟ್ ಕೂಡ ಕೊಡ್ತಾರೆ ಇವರು. ಮಾಕ್ ಟೆಸ್ಟ್ ನೀವು ಈಗ ಸಾಲ್ವ್ ಮಾಡಲೇಬೇಕು. ದಿಸ್ ಲಾಸ್ಟ್ 3 days ಅಲ್ಲಿ ನೀವು ಮಾಡಲೇಬೇಕು. ಅಟ್ಲೀಸ್ಟ್ 2 to 3 ಮಾಕ್ ಟೆಸ್ಟ್ ಎವ್ರಿ ಡೇ ಟು ಸಾಲ್ವ್. ಅದಷ್ಟೇ ಅಲ್ಲಿ ಸಾಲ್ವ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಅನಾಲಿಟಿಕ್ಸ್ ರಿಪೋರ್ಟ್. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಇನ್ ವಿಚ್ ಟಾಪಿಕ್ಸ್ ಯು ಆರ್ ಸ್ಟ್ರಾಂಗ್, ಇನ್ ವಿಚ್ ಟೈಪ್ ಆಫ್ ಕ್ವಶನ್ಸ್ ಯು ಆರ್ ವೀಕ್. ಸೊ ಅದನ್ನ ನೋಡಿ ಯು ಕ್ಯಾನ್ ಅನಲೈಸ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಸೊ ದಟ್ ನೀವು ಓವರ್ ಆಲ್ ಸ್ವಲ್ಪ ಬೆಸ್ಟ್ ಆಗಬೇಕು. ಅಂಡ್ ದಟ್ ವಿಲ್ ಹೆಲ್ಪ್ ಯು ಟು ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ KCT. ಆಮೇಲೆ ಫ್ರೀ ಮೆಂಟರ್ಶಿಪ್ ಈ ತರ ಮಾಕ್ ಟೆಸ್ಟ್ ನಾನು ಎಲ್ಲೂ ನೋಡಿರಲಿಲ್ಲ. ಸೊ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ KCT ಬೈ ಫಾಲೋಯಿಂಗ್ ದಮ್. ಆಮೇಲೆ ನೀವು ತಗೊಂಡ್ಮೇಲೆ 24 hours ಒಳಗಡೆ ನಿಮ್ಮೊಂದು ವಾಟ್ಸ್ಆಪ್ ಕಮ್ಯುನಿಟಿಲಿ ಹಾಕ್ತಾರೆ. So it's already high time. So this decision can save you. I'll give you the link in the description and also in the comment section. Just go and check this out. ಆಮೇಲೆ ಇನ್ನೊಂದು ಪಾಯಿಂಟ್ ನೀವು ರಿವೈಸ್ ಮಾಡಬೇಕಂದ್ರೆ ರೈಟ್ ಡೌನ್ ಆಲ್ ದ highlighted or important words. For example, ರಫ್ ಕಾಪಿ ಇಟ್ಕೊಳ್ಳಿ. ನೀವು ರಿವೈಸ್ ಮಾಡುವಾಗ just write it down. Write down all the some words, at least some keywords. You don't need to write all the sentences. Just write important words. ಯಾಕಂದ್ರೆ when you write, the chances of remembering it goes to 80% higher. ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಿರ್ತಾರೆ ಲೈಕ್ they are not feeling, they are not getting motivated to study right now. ಮೋಟಿವೇಶನ್ ಬರ್ತಾ ಇಲ್ಲ ಓದಕ್ಕೆ, ಅಭ್ಯಾಸ ಮಾಡಕ್ಕೆ. ಸೊ ಏನ್ ಮಾಡ್ಬೇಕು? ಸೊ ಲಿಸನ್ ಟು ಮೀ. ಸೊ ನಿಮ್ಮ ಅಪ್ಪ ಅಮ್ಮ ನಿಮ್ಗಾಗಿ ಅವರ ಡ್ರೀಮ್, ಅವರ ಪ್ಯಾಷನ್ ಎಲ್ಲ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಟು ಸೇವ್ ದ ಮನಿ ಟು ಗಿವ್ ಯುವರ್ ಕಾಲೇಜ್ ಫೀಸ್. ಅವ್ರು ಕೂಡ ಆಸೆ ಇರಲ್ವಾ ಲೈಕ್ ಹೊಸ ಬಟ್ಟೆ ತಗೋಬೇಕು, ಹೊಸ ಶೂಸ್ ತಗೋಬೇಕು, ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾನೆ ಇಲ್ಲ. ವೈ? ಬಿಕಾಸ್ ಆಫ್ ಯು. ದೇ ಹ್ಯಾವ್ ಹೈ ಹೋಪ್ಸ್ ಆನ್ ಯು. ನೀವು ಹೋಗಿ ನಿಮ್ಮ ತಂದೆನ ನೋಡಿ, ಅವರು ಲಾಸ್ಟ್ 5 years ಇಂದ 3 years ಇಂದ ಅದೇ ಸೇಮ್ ಶರ್ಟ್, ಅದೇ ಸೇಮ್ ಬಟ್ಟೆ ಹಾಕೋತಿದ್ದಾರೆ, ಅದೇ ಸೇಮ್ ಹರಿದಿರೋ ಚಪ್ಪಲ್ ಅಥವಾ ಬೆಲ್ಟ್ ಅದನ್ನೇ ಸ್ವಲ್ಪ ರಿಪೇರ್ ಮಾಡಿ ಸರಿ ಮಾಡಿ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಹಂಗೆ ಇದ್ದಾರೆ. ಬಟ್ ನೀವು ಏನೋ ಒಂದು ಸ್ಕ್ರೀನ್ ಗಾರ್ಡ್ ಏನಾದರೂ ಮುರಿತಂದ್ರೆ ಯು ವಿಲ್ ಜಸ್ಟ್ ಬೈ ಅ ನ್ಯೂ ಸ್ಕ್ರೀನ್ ಗಾರ್ಡ್ ಅಥವಾ ಯು ವಿಲ್ ಗೋ ಅಂಡ್ ಗೆಟ್ ಅ ನ್ಯೂ ಐಫೋನ್ಸ್. ಮತ್ತು ನಿಮಗೆ ಮ್ಯಾಚಿಂಗ್ ಔಟ್ಫಿಟ್ ಪ್ರಕಾರ ಮ್ಯಾಚಿಂಗ್ ಶೂಸ್ ಬೇಕು, ಮ್ಯಾಚಿಂಗ್ ವಾಚ್ ಬೇಕು, ರೈಟ್? ಇದೆಲ್ಲ ಅವ್ರಿಗೆ ಅನ್ಸಲ್ವಾ? ಆಬ್ವಿಯಸ್ಲಿ ಅವ್ರಿಗೂ ಕೂಡ ಅದು ಫೀಲ್ ಆಗುತ್ತೆ. ಅವರು ನೋಡ್ತಾರೆ ಅವ್ರ ರಿಲೇಟಿವ್ಸು ಅಥವಾ ಬೇರೆ ಯಾರಾದರೂ ದೇ ಗೋ ಟು ಟ್ರಿಪ್ಸ್ ಅಂಡ್ ಟ್ರಾವೆಲಿಂಗ್ ಇನ್ ನೇಚರ್. ಸೊ ಅವ್ರಿಗನ್ಸಲ್ ಹೋಗ್ಬೇಕಂತ ಆಬ್ವಿಯಸ್ಲಿ ಅನ್ಸುತ್ತೆ. ಬಟ್ ದೇ ಆರ್ ಸೇವಿಂಗ್ ಎವ್ರಿಥಿಂಗ್ ಫಾರ್ ಯು. ಅವ್ರದ್ದು ಏನೇನು ಡ್ರೀಮ್ಸ್ ಇದೆ, ಪ್ಯಾಷನ್ ಇದೆ, ಎವ್ರಿಥಿಂಗ್ ದೇ ಆರ್ ಬರಿಂಗ್ ಇಟ್ ಡೌನ್ ಜಸ್ಟ್ ಫಾರ್ ಯು. ಸೊ ಇದು ಒನ್ಸ್ ಇನ್ ಅ ಲೈಫ್ ಅಪರ್ಚುನಿಟಿ ಇದೆ ನಿಮ್ಮ ಹತ್ರ. ಸೊ ಮಿಸ್ ಮಾಡಬೇಡಿ. ಯಾಕಂದ್ರೆ ಈಗ ನೀವು ಓದಲಿಲ್ಲ ಅಂದ್ರೆ ಮುಂದೆ ತುಂಬಾ ಜಾಸ್ತಿ ರಿಗ್ರೆಟ್ ಆಗುತ್ತೆ. ಬಿಕಾಸ್ ಯು ವಿಲ್ ಸಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವರಿಗೆ ಚೆನ್ನಾಗಿರೋ ರ್ಯಾಂಕ್ ಸಿಗುತ್ತೆ, ಅವ್ರಿಗೆ ಒಳ್ಳೆ ಕಾಲೇಜಸ್ ಹೋಗ್ತಾರೆ. ಅದಾದ್ಮೇಲೆ ದೇ ವಿಲ್ ಗೆಟ್ ಅ ಹೈ ಪೇಯಿಂಗ್ ಜಾಬ್ಸ್. ಅವ್ರು ಲಕ್ಷಗಟ್ಟಲೆ ದುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಜಸ್ಟ್ ಆಫ್ಟರ್ ದ ಗ್ರಾಜುಯೇಟಿಂಗ್ ಫ್ರಮ್ ದ ಕಾಲೇಜ್.
ಆಮೇಲೆ ನೀವು ಅದೇ ಸೇಮ್ ಪ್ಲೇಸಲ್ಲಿ ಇರ್ತೀರಾ. ಸೊ ದ್ಯಾಟ್ ಫೀಲಿಂಗ್ ಇಸ್ ವೆರಿ ಹಾರ್ಡ್ ಮ್ಯಾನ್. ಯು ವಿಲ್ ರಿಗ್ರೆಟ್ ಲೈಕ್ ಎನಿಥಿಂಗ್. ಸೊ ಅದಕ್ಕೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸಿ ಯುವರ್ ಪ್ಯಾರೆಂಟ್ಸ್, ಡೂ ಇಟ್ ಫಾರ್ ದೆಮ್. ಇಫ್ ನಾಟ್ ಫಾರ್ ಯುವರ್ ಸೆಲ್ಫ್, ಜಸ್ಟ್ ಡೂ ಇಟ್ ಫಾರ್ ದೆಮ್. ದಿಸ್ ಇಸ್ ದ ಡೂ ಆರ್ ಡೈ ಸಿಚುವೇಶನ್ ಫಾರ್ ಯು. ಇದು ಚಾನ್ಸ್ ಮತ್ತೆ ಬರೋದಿಲ್ಲ ಲೈಫಲ್ಲಿ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಹಿಯರ್. ಜಸ್ಟ್ ಬಿಲೀವ್ ಸಿಸ್ಟಮ್. ಜಸ್ಟ್ ಬಿಲೀವ್ ಯು ವಿಲ್ ಏಬಲ್ ಟು ಕ್ರ್ಯಾಕ್ ಎ ಸಿಟಿ. ನಾನು ಡೈಲಿ ಹೇಳ್ತಿದ್ದೆ, ಲೈಕ್ ನಾನು 1000 ಒಳಗೆ ರ್ಯಾಂಕ್ ತೊಗೊಂಡ್ಬರ್ತೀನಿ, ಇಟ್ಸ್ ವೆರಿ ಈಸಿಯೆಸ್ಟ್ ಎಕ್ಸಾಮ್, ನಾನು ಮಾಡ್ತೀನಿ, ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ. ಸೊ ಆ ಥರ ಯು ಹ್ಯಾವ್ ಟು. ನಾನು 1000 ಅಂತಿದ್ದೆ, ಬಟ್ ಆಮೇಲೆ ನಂತರ KCT ಅವರು ಇನ್ನೂ ರೂಲ್ಸ್ ಚೇಂಜ್ ಮಾಡಿದ್ರು. ಓನ್ಲಿ KCT ಅಷ್ಟೇ ಹಿಡ್ಕೋತೀವಿ, ಬೋರ್ಡ್ಸ್ ಎಕ್ಸಾಮ್ ಬೇಡ, ಹಾಗೆಲ್ಲ ಮಾಡಿ ಐ ಗಾಟ್ ಸಮ್ ಅರೌಂಡ್ 1400 ರ್ಯಾಂಕ್. ಬಟ್ ದ್ಯಾಟ್ಸ್ ಆಲ್ಸೋ ಗುಡ್, ದ್ಯಾಟ್ಸ್ ವೆರಿ ಗುಡ್. ಅದೇ ಥರ ಯು ಹ್ಯಾವ್ ಟು ಟ್ರೈನ್, ಯು ಹ್ಯಾವ್ ಟು ಟೆಲ್ ಯುವರ್ ಮೈಂಡ್ ಇಟ್ಸ್ ವೆರಿ ಈಸಿ, ಯು ಹ್ಯಾವ್ ಟು ಡೂ ಇಟ್, ಯು ವಿಲ್ ಡೂ ಇಟ್. ಹಂಗೆ ಹೇಳಿದ್ರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಯು ವಿಲ್ ಈಸಿಲಿ ಡೂ ಇಟ್. ಅದಂತರ ಅಲ್ಲ, ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್, 50% ಆಫ್ ದ ಜರ್ನಿ ಇಸ್ ಆಲ್ರೆಡಿ ಕಂಪ್ಲೀಟೆಡ್. ಸೊ ಅದೇ ಥರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ರಿಯಲಿ ಟ್ರಸ್ಟ್ ಮೀ. ಇದು ಮ್ಯಾನಿಫೆಸ್ಟೇಷನ್ ನನ್ನ ಲೈಫಲ್ಲಿ ಅಪ್ಲೈ ಆಗಿದೆ, ತುಂಬ ಸತಿ ಅಪ್ಲೈ ಆಗಿದೆ. KCT ಇದೆ ಈಸಿಯೆಸ್ಟ್ ಎಕ್ಸಾಮ್ ಯು ವಿಲ್ ಎವರ್ ರೈಟ್ ಇನ್ ಯುವರ್ ಲೈಫ್. ಜಸ್ಟ್ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಿಮ್ಮ ಯಾವ ಥರ ನಿಮ್ಮ ಟಾರ್ಗೆಟ್ ರ್ಯಾಂಕ್ ಏನಿದೆ. ವಿಲ್ ಗೆಟ್ ಅಂಡರ್ 10,000, ಅಂಡರ್ 5,000, ಅಂಡರ್ 1,000, ವಾಟ್ ಎವರ್ ಇಟ್ ಮೈಟ್ ಬಿ. ಜಸ್ಟ್ ರೈಟ್ ಡೌನ್ ಇನ್ ದ ಕಮೆಂಟ್. ಆಮೇಲೆ KCT ರಿಸಲ್ಟ್ ಬಂದಮೇಲೆ ಅಲ್ಲದೆ ಕಮೆಂಟಲ್ಲಿ ಬಂದು ಬರೀರಿ, ನಾನು ಹೇಳಿದ್ದೆ, ನಾನು ಮಾಡಿ ತೋರಿಸಿದ್ದೆ ಅಂತ. ಶಾರುಖ್ ಖಾನ್ ಡೈಲಾಗ್ ಇದೆಯಲ್ಲ, ಅಗರ್ आप किसी चीज़ को पूरी शिद्दत से चाहते हो तो पूरी दुनिया और कायनात मिला के वो चीज़ तुम्हें देगी. ಇದರ ಅರ್ಥ ಏನು? ದ ಯೂನಿವರ್ಸ್, ದ ನೇಚರ್ will bend the reality and it will give some circumstances where you will achieve the things which you really wanted. So just believe you will do it and one day you will. ಸೊ ಇದಷ್ಟೇ, ಸ್ಟೇ ಮೋಟಿವೇಟೆಡ್. ಆಮೇಲೆ ಸ್ಟಡಿ ಮಾಡ್ತಾ ಇರಿ, ರಿವೈಸ್ ಮಾಡ್ತಾ ಇರಿ. ಬ್ರಾಕೆಟ್ ಅವರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. And I'll see you in the next video. In the time management video, I will make a video on that. So stay tuned. Bye bye.